ಭಗವಂತ, ನನ್ನ ಜೀವನದಲ್ಲಿ ನಾನು ಏನೇ ಕೆಲಸ ಮಾಡಬೇಕು ಅಂದ್ರೂ ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ನಾನು ನೆಮ್ಮದಿಯಾಗಿ ಹೆಜ್ಜೆ ಇಡ್ತೀನಿ. ನೀನ್ ಇಲ್ಲಿವರೆಗೂ ನನ್ಗೇನೇ ಕಷ್ಟ ಬಂದ್ರೂ ನನ್ನ ಕೆಳಗ್ ಬೀಳಂಗ್ ಮಾಡಿಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಅವ್ರನ್ನ ಮರ್ತ ಹೋಗ್ಬೇಕು, ಅವ್ರ ಜೀವನದಿಂದ ನಾನು ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಆತರ ಮಾಡಕ್ ಬಿಡ್ಲಿಲ್ಲ. ಮದ್ವೆ ಅನ್ನೋ ಬಂಧನದಲ್ಲಿ ನಮ್ಮಿಬ್ರನ್ನು ಕಟ್ಟಾಕಿದ್ಯಾ. ನನಗ್ ಖುಷಿ ಇದೆ. ಧ್ರುವ ಅವ್ರಂತ ಒಳ್ಳೆ ಮನುಷ್ಯ ನನ್ ಜೀವನದಲ್ಲಿ ಬರೋ ಹಂಗ್ ಮಾಡಿ ಮದ್ವೆ ಮಾಡ್ಸಿದ್ಯಾ. ಈ ತಾಳಿ ಯಾವಾಗ್ಲೂ ನನ್ ಕುತ್ತಿಗೆನಲ್ಲಿ ಗಟ್ಟಿಯಾಗಿರ್ಬೇಕು ಅಂತ ಅದ್ಯಾವ್ದೋ ಶಾಸ್ತ್ರನೂ ಮಾಡ್ಸಿದ್ಯಾ. ಇಲ್ಲಿವರೆಗೂ ಎಲ್ಲಾನು ನನ್ಗೊಳ್ಳೇದಾಗೋ ತರಾನೇ ಮಾಡಿದ್ಯಾ ದೇವ್ರೆ. ಆದ್ರೆ ನನ್ ಮನ್ಸಲ್ಲಿ ಯಾವಾಗ್ಲೂ ಕೊರಿತಾ ಇರೋ ಒಂದ್ ಪ್ರಶ್ನೆಗೆ ನೀನ್ ಉತ್ತರನೇ ಕೊಡ್ತಿಲ್ಲ. ನನ್ನ ಈ ಪರಿಸ್ಥಿತಿ ಕಾರಣ ಭೈರ ಅಂತ ನನಗೆ ಗೊತ್ತೈತೆ. ಅವನ್ ನನ್ ಕಣ್ಮುಂದೆಗೆ ಬರೋ ಹಂಗೂ ಮಾಡಿದ್ಯಾ. ಆದ್ರೆ ಅವನ್ ನನ್ ಕೈಗೆ ಸಿಗೋ ತರ ಯಾಕೆ ಮಾಡ್ತಿಲ್ಲ ನೀನು? ಯಾಕೆ ಮಾಡ್ತಿಲ್ಲ? ನೋಡು, ಬರೀ ನನ್ ಜೀವನ ಮಾತ್ರ ಅಲ್ಲ, ಎಲ್ರೂ ಜೀವನನೂ ಚೆನ್ನಾಗಿರ್ಬೇಕು ಅಂತ ನನ್ ಮನ್ಸಾರೆ ಬೇಡ್ಕೋತಿದ್ದೀನಿ. ಹಾಗಾಗ್ಬೇಕು ಅಂದ್ರೆ ಆ ಭೈರ ನನ್ ಕೈಗೆ ಸಿಗ್ಬೇಕು. ನೋಡು, ಪ್ರತಿದಿನ ಇನ್ಮೇಲೆ ನನ್ ಕೈಲಾದಷ್ಟು ಕಾಣಿಕೆ ಹಾಕ್ತೀನಿ. ನೀ ನನ್ ಕೈ ಬಿಡಬಾರ್ದು, ಸರಿನಾ? ಮೈನಾ, ದೇವ್ರ ಹತ್ರ ಹರಿಕೆ ಕೊರಕೆ ಅಂತ ಏನೋ ಭಯಂಕರವಾಗಿ ಡೀಲ್ ಮಾಡಕತ್ತೀಯಲ್ಲ, ಏನು ದೇವ್ರಿಗೆ ಲಂಚ ಕೊಡಕತ್ತೀನ? ಮಾಮಕ್ಕ, ದೇವ್ರ ವಿಚಾರದಲ್ಲೂ ನಿಮಗ್ ತಮಾಷೆನಾ? ಹಂಗೆಲ್ಲ ಮಾತಾಡ್ಬಾರ್ದು. ಆತು ಬಿಡು, ಮಾತಾಡಂಗಿಲ್ಲ. ಅದ್ ಸರಿ, ನೀ ಬೆಳಿಗ್ಗೆಯಿಂದ ದೇವ್ರ ಹತ್ರ ಏನೋ ಕೇಳ್ಕೊಂತ ನಿಂತಿದ್ದಿ, ಮತ್ತ ದೇವ್ರ ಮುಂದ್ ರೊಕ್ಕ ಬೇರೆ ಇಟ್ಟಿ, ಏನಂತ ಬೇಡ್ಕೊಳಕತ್ತಿದ್ದಿ? ಮಾಮ, ಕೆಲ್ಸ ಈಡೇರೋವರೆಗೂ ಏನ್ ಬೇಡ್ಕೊಂಡ್ರು ಅಂತ ಯಾರಿಗಾದ್ರೂ ಹೇಳ್ತಾರ? ಅಕ್ಕ, ಮೈನಾ ಏನ್ ಬೇಡ್ಕೊಂಡಿರ್ತಾಳಂತ ನಂಗೆ ಚೆನ್ನಾಗ್ ಗೊತ್ತೈತೆ. ಅದ ಭೈರ ಬೇಗ ಸಿಗ್ಲಿ ಅಂತ ಬೇಡ್ಕೊಂಡಿರೋದಲ್ಲ. ಭೈರ ಸಿಕ್ರೆ ಅಲ್ವೇನಕ್ಕ ನನ್ ಸಮಸ್ಯೆಗೆ ಒಂದ್ ಪರಿಹಾರ ಸಿಗೋದು. ನಾನ್ ಕಷ್ಟಪಟ್ರೆ ಏನೂ ಪರವಾಗಿಲ್ಲ, ನನ್ನಿಂದ ಎಲ್ರಿಗೂ ತೊಂದರೆ ಆಗ್ತಿದೆ. ಯಾಕೆ ಮೈನಾ ಹಿಂಗ್ ಹೇಳ್ತಿದ್ಯಾ? ನನಗ್ ನಿನ್ ಸಂಕಟ ನೋಡಕ್ ಆಗ್ತಿಲ್ಲ ಕಣೆ. ನನ್ನಿಂದ ನೀನು ಭಾವ ಇಬ್ರು ಸಂತೋಷವಾಗಿರಕ್ ಆಯ್ತಾನೆ ಇಲ್ಲ. ನೀನೊಂದ್ ಕಡೆ ಇದೆಯಾ, ಭಾವ ಒಂದ್ ಕಡೆ ಅವ್ರೆ. ಇಬ್ರು ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೀರಾ. ನನ್ನ ಕರ್ಮ ನಾನ್ ಅನ್ಭವಿಸ್ತೀನಿ, ನೀವಿಬ್ರು ಯಾಕೆ ಅನ್ಭವಿಸ್ಬೇಕು? ಧ್ರುವೋರೇನೋ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ರು, ಈಗ ಅವರು ಸಂತೋಷವಾಗಿಲ್ಲ. ಈಗೇನ್ ಮಾಡ್ಲಿ ಹೇಳು? ಅಂದ್ರ ಉಷ್ಟುನ ದೇವ್ರ ಮುಂದೆ ಹೇಳಿ ವಾಪಸ್ ಬಿಟ್ಟೆ ಈಗಲ್ಲ ಅಕ್ಕ, ಪ್ರತಿದಿನ ನಾನು ಕೇಳ್ಕೊತಾನೆ ಇದ್ದೀನಿ. ಆದ್ರೆ ದೊಡ್ಡ ಮನ್ಸ್ ಮಾಡಿ ಯಾವತ್ತೆಲ್ಲ ಸರಿ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಪ್ರತಿದಿನ ಕಾಣಿಕೆ ಹಾಕಿ ಎಲ್ಲ ಸರಿ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ತೀರ್ಸೋಣ ಅಂತಿದ್ದೀನಿ. ಮೈನಾ, ಈಗ ನೀನ್ ದೇವ್ರ ಹತ್ರ ಬೇಡ್ಕೊಂಡಿದ್ಯಾ ಅಲ್ವಾ? ಖಂಡಿತವಾಗ್ಲೂ ಅವ್ನ್ ನಿನ್ ಹರಕೆನ ತೀರಿಸ್ತಾನೆ. ನೋಡು, ಅವ್ನ್ ಕೊಡೋದ್ ಲೇಟ್ ಆಗ್ಬೋದು, ಆದ್ರೆ ಅವ್ನ್ ಯಾಕೆ ಲೇಟ್ ಮಾಡ್ತಾವನೆ ಅಂದ್ರೆ ಅದರಿಂದ ಏನೋ ಒಂದು ಉದ್ದೇಶ ಇರ್ತದೆ. ಆದ್ರೆ ಒಂದಲ್ಲ ಒಂದಿನ ಅವ್ನ್ ಕೊಟ್ಟೆ ಕೊಡ್ತಾನೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೆ. ಅಕ್ಕ, ನೀ ಹೇಳದ್ ಬರೋಬ್ಬರಿ ಐತ್ ನೋಡು. ಮೈನಾ, ಈಗ ನೀ ದೇವ್ರ ಹತ್ರ ಕೇಳ್ಕೊಂಡಿದ್ದು ಮುಗಿತ್ ಹೋದಲ್ಲ, ಬಾ ಅಲ್ಲಿ ಕೆಳಗೆ ಇನ್ನೊಂದ್ ದೇವ್ರ ಕಾಯ್ತಿರತ್ತಿ, ಬಾ ಹೋಗುನು. ನಡ್ರಿ ಹೋಗುನ. ಇನ್ನೊಂದ್ ದೇವ್ರ? ಅದ್ಯಾರು? ಅದೇ ಮೈನಾ, ನಮ್ಮ ದೇವ್ರು ಅನ್ನಪೂರ್ಣೇಶ್ವರಿ. ಕ್ಯಾಂಟೀನ್ಯಾಗ ಚಿತ್ರಾನ್ನ ಆಗಿರ್ತಾಳು, ಪಲಾವ್ ಆಗಿರ್ತಾಳು, ಇಲ್ಲ ಪುರಿ ಸಾಗು ಆಗಿ ದರ್ಶನನ ಕೊಡ್ತಾಳೋ ಏನೋ. ಬರ್ರಿ ಅಲ್ಲಿ ನೋಡು. ಅಶ್ಯೋ ದೇವ್ರೆ, ಮಾಮ, ನಾನ್ ಯಾರು ಏನ್ ವಿಷಯ ಹೇಳ್ತಿದ್ದಾಳೆ ಅನ್ಕೊಂಡೆ. ಹೂ ಅಕ್ಕ, ನಾನು ಹಾಗೆ ಅನ್ಕೊಂಡೆ. ಸರಿ ಬನ್ನಿ ಹೋಗೋಣ. ಅಮ್ಮಕ್ಕ, ಬನ್ನಿ.
Come in. ಏನಿದು? ಬಿಸ್ನೀರು. ಓ, ನಿಮ್ ಮೈಲಾರ್ ಕೋಟೆ ಕಡೆ ಬಿಸ್ನೀರ್ ಈ ಕಲರ್ ಇರುತ್ತಾ? ಇದು ಮೈಲಾರ್ ಕೋಟೆ ಅಲ್ವಲ್ಲ. ನಾನೇ ಪಾಪ ಅಂತ ಬಿಸ್ನೀರ್ಗೆ ಒಂಚೂರು ಹಾಲು, ಸಕ್ಕರೆ, ಕಾಫಿ ಪುಡಿ ಎಲ್ಲ ಬೆರೆಸ್ಕೊಂಡ್ ಬಂದಿದ್ದೀನಿ. ಹಾಗಾದ್ರೆ ಇದನ್ನ ಕಾಫಿ ಅಂತ ಕರೀತಾರ? ಕೊಡಿ ಇಲ್ಲಿ. ಕೊಡ್ರಿ ಇಲ್ಲಿ. ಕುಡಿತೀನಿ. ಬೇಕಾಗಿಲ್ಲ, ಕೊಡ್ರಿ ಇಲ್ಲಿ. ಕುಡಿತೀನ್ರಿ. ನೀವೇನ್ ಕುಡಿಯೋದ್ ಬೇಡ, ಕೊಡಿ. ಕುಡಿತೀನಿ. ಏನೋ ದೊಡ್ಡ ಆಫೀಸರ್ ಆಗ್ಬಿಟ್ಟಿದೀರಾ ಅಂತ ಕಾಫಿ ಮಾಡ್ಕೊಂಡು ತಗೊಂಡ್ ಬಂದ್ರೆ ಓವರ್ ಆಗಿ ಆಡ್ತಿದ್ದೀರಾ. ಏನು ನಾನ್ ಮಾತ್ರ ದೊಡ್ಡ ಆಫೀಸರ್ ಆಗಿದ್ದೀನಾ? ಮೇಡಮ್ ಅವರು ದೊಡ್ಡ ಸೂಪರ್ವೈಸರ್ ಆಗಿಲ್ವಾ? ನೀವ್ ಯಾಕೆ ನನ್ಗೋಸ್ಕರ ಕಾಫಿ ಮಾಡ್ಕೊಂಡು ತರ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಇದಕ್ಕಿಂತ ಮುಂಚೆ ಈ ಕುರ್ಚಿನಲ್ಲಿ ಕೂತಿದ್ದವ್ರಿಗೆ ನಾನೇ ತಾನೇ ಕಾಪಿ ತಂದು ಕೊಡ್ತಾ ಇದ್ದಿದ್ದು. ಇಲ್ಲಿರೋರ್ಗ್ ಮಾತ್ರ ಅಲ್ಲ, ಇಡೀ ಗಾರ್ಮೆಂಟ್ಸ್ ಅವ್ರಿಗೆ ನಾನೇ ಕಾಪಿ ಮಾಡ್ಕೊಂಡ್ ಬರ್ತಿದ್ದೆ. ಅದು ಬೇರೆ ಕಾಲ ಕಣ್ರಿ. ಆಗ ನೀವು ಅದೇ ಕೆಲ್ಸಕ್ಕೆ ಅಂತ ಇದ್ರಿ, ಆಮೇಲೆ ನೀವು ಟೈಲರ್ ಆದ್ರಿ, ಈಗ ನೀವು ಸೂಪರ್ವೈಸರ್ ಆಗಿದ್ದೀರಾ. ಹಾಗೆಲ್ಲ ಹೇಳ್ಬಿಡಿದ್ರು ಅವ್ರೆ. ಎಷ್ಟೇ ಆದ್ರೂ ನೀವ್ ಇವಾಗ ದೊಡ್ಡ ಹುದ್ದೆಲಿದ್ದೀರಾ. ನಾವೆಲ್ಲ ನಿಮ್ ಕೆಳಗೆ ಕೆಲಸ ಮಾಡೋರು. ನಿಮಗ್ ಕಾಪಿ ತಗೊಂಡ್ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗಾದ್ರೆ ನೀವು ನನ್ಗೋಸ್ಕರ ಕಾಫಿ ತಂದ್ಕೊಟ್ಟಿದ್ದು ನಾನ್ ಪ್ರೊಡಕ್ಷನ್ ಹೆಡ್ ಆಗಿರೋದಕ್ಕಷ್ಟೇ. ಗಾರ್ಮೆಂಟ್ಸ್ ಅಲ್ಲಿರೋರ್ಗೂ ಕೊಟ್ಟಿದ್ದೀನಿ. ಸುಮ್ನೆ ವಟವಟ ಅಂತ ಮಾತಾಡ್ಬೇಡ್ರಿ. ಕಾಪಿ ತಣ್ಣಗಾಗ್ಬಿಡತ್ತೆ, ಕುಡೀರಿ. ಹಲೋ ಮೇಡಮ್, ಏನು ಪ್ರೊಡಕ್ಷನ್ ಹೆಡ್ಗೆ ಆವಾಜ್ ಆಗ್ತಿದ್ದೀರಾ? ಏನು ಏನು ಆವಾಜ್ ಹಾಕೋದ್ರಲ್ಲಿ ಏನ್ ತಪ್ಪಿದೆ? ನೋಡಿ, ನೀವ್ ಎಷ್ಟೇ ದೊಡ್ಡ ಹುದ್ದೆಲಿದ್ರು ನೀವ್ ನನ್ ಧ್ರುವಾನೇ, ನಾನ್ ನಿಮ್ ಮೈನಾನೆ. ಸುಮ್ನೆ ಕಾಪಿ ಕುಡಿ. ಕುಡ್ದೆ 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 ಕುಡೀರಿ. ಕುಡಿತಾ ಇದ್ದೀನ್ರಿ. ಕುಡೀರಿ. ಎಷ್ಟೇ ಆದ್ರೂ ಮಾತಲ್ಲಿ ನಿಮ್ಮನ್ ಮೀರ್ಸಕ್ಕಾಗಲ್ಲ. ಮೈನಾ, ತುಂಬಾ ದಿನ ಆದ್ಮೇಲೆ ಒಂದೊಳ್ಳೆ ಕಾಫಿ ಕುಡಿತಾ ಇದ್ದೀನಿ. ಥ್ಯಾಂಕ್ಸ್ ಆನಂದಣ್ಣ. ಏನು ಎಲ್ರಿಗೂ ನೀವೇ ಕಾಫಿ ಮಾಡ್ಕೊಟ್ರಾ? ಇವಾಗ ಗೊತ್ತಾಯ್ತಾ ನಾವು ಅಧಿಕಾರದಲ್ಲಿ ಇರೋರ್ಗ್ ಮಾತ್ರ ಕಾಪಿ ತಂದ್ಕೊಡಲ್ಲ ಅಂತ? ಸರಿ ಮೇಡಮ್. ನೀನು ಸಕ್ಕದಾಗಿ ಮಾಡ್ತೀಯ ಬಂಗಾರಿ. ಹೇಳ್ದೆ ಅಷ್ಟೇ. ಅರ್ಥ ಆಯ್ತು. ಕಾಪಿ ಕುಡಿ. ಕುಡಿತಾ ಇದ್ದೀನಿ. ಓ, ಧ್ರುವ ಪ್ರೊಡಕ್ಷನ್ ಹೆಡ್. ಪ್ರೊಡಕ್ಷನ್ ಹೆಡ್ ಬೇರೆ ಏನಿಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಂತಾನೆ ಹೇಳಿದ್ದು. ಕಾಫಿನೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್.